ಸೊ ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ ನಮ್ಮ ಅತ್ತೆ ನಮಗೆ ಕಬಾಬು ಮತ್ತು ಬಿರಿಯಾನಿ ಅಂತ ಸಿಕ್ಕಾಪಟ್ಟೆ ಐಟಮ್ಸನ್ನು ಮಾಡಿದರು. ಸೊ ಕಬಾಬ್ ಅಂತೂ ಕ್ರಿಸ್ಪಿಯಾಗಿತ್ತು, ಚೆನ್ನಾಗಿ ಕೂಡ ಮಾಡಿದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆ ಹೊರಟಿದ್ವಿ. ಫೈನಲಿ ಗೈಸ್ ನಾವು ನಮ್ಮ ಮನೆಗೆ ಬಂದಿದ್ದೀವಿ. ಸೊ ನಮ್ಮೂರಿಂದ ಆಟೋ ಅಲ್ಲಿ ಬಂದೆ, ನಾನು ಆಟೋದ ಆನಿಕಲ್ವರೆಗೂ ಬಂದೆ. ಸೊ ಆನಿಕಲ್ಲಿಂದ ನಮ್ಮ ಬಸ್ಸಲ್ಲಿ ಬಂದೆ, BMTC ಬಸ್ಸಲ್ಲಿ. ಸೊ ಈಗ OBS ಐತಾಳ ಕಾಲೇಜ್ಗೆ ಹೋಗಿ. ಸೊ ಅದೇ ರೀತಿ ಆನಿಕಲ್ ಬಸ್ ಸ್ಟ್ಯಾಂಡಿಂದ ಚಂದಾಪುರಕ್ಕೆ ಬಂದೆ. ಸೊ ಚಂದಾಪುರದಿಂದ ನಮ್ಮಪ್ಪ ಕರ್ಕೊಂಡ್ಬಂದ್ರು. ಸೊ ಕರ್ಕೊಂಬಂದಾದ್ಮೇಲೆ ಇವಾಗ ಮನೆ ಕಡೆ ಬಂದಿದ್ವಿ. ಸೊ ಈಗ ಟೈಮ್ ಮಾಡಿದೆ. ಸೊ ಏನಪ್ಪ ಅಂತಂದರೆ ಬೆಳಗ್ಗೆ ಕೇಕ್ ಕಟ್ ಮಾಡಿಲ್ವಲ್ಲ, ಈಗ ಆ ಕೇಕಿನ ಕಟ್ ಮಾಡ್ತಿದ್ವಿ. ಸೊ ಈಗ ನಾವು ಇಲ್ಲಿ ಮನೆಗೆ ಬಂದಿದ್ದೀವಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತೆಗೆ ನಮ್ಮಪ್ಪ ಫೋನ್ ಮಾತಾಡ್ತಿದ್ದಾರೆ. ಫೈನಲಿ ನಾವು ತಂದ ಗಿಫ್ಟನ್ನು ಅಪ್ಪಾಗಿ ಇವಾಗ ಕೊಟ್ಟಿದ್ದೀರಿ. ಸೊ ಓಪನಿಂಗ್ ಸೆರೆಮನಿ ನಡೀತಾ ಇದೆ ಇಲ್ಲಿ. ಓಪನಿಂಗ್ ಸೆರೆಮನಿ ಅದೇ ಭೂಮಿ. ಸೊ ಇವಾಗ ಟೈಮ್ ಟು ಕೇಕ್ ಕಟಿಂಗ್. ಕೇಕ್ ಕಟ್ ಮಾಡೋಕ್ಕೆ ಇವಾಗ, ಸೊ ಅದು ರಾತ್ರಿ ಕಟ್ ಮಾಡಿ ಬೇಕಾಗಿದ್ದ ಕೇಕ್ನ ಇವಾಗ ಕಟ್ ಮಾಡ್ತಿದ್ವಿ. ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೆ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಸೊ ಈಗ ನಮ್ಮಮ್ಮಗೆ ಈ ಒಂದು ವಾಲಿನ ಕೊಡ್ತಾ ಇದ್ದೀನಿ. ಸೊ ಕೊಡ್ತಾ ಇದ್ದೀನಿ ಈಗ. ಏನೋ ಗಲೀಜು ಮಾಡ್ಕೊಂಡಿದ್ರು, ಯಾಕೆ ಮಾಡ್ತಿದ್ದೆ. ಸಂಡೇ ಆದರೆ ಏನೋ ಒಂದು ಇದ್ದೇ ಇರುತ್ತಲ್ಲ ನಮಗೆ, ಏನೋ ಒಂದು ಹೋಗ್ತಾ ಇರೋದೆಲ್ಲ ಫಂಕ್ಷನ್ಗೆ ಹೋಗ್ತಾ ಇರೋದು. ಸೊ ಅದಕ್ಕೆ ಇವಾಗ ನಮ್ಮ ಅಕ್ಕ ಮದುವೆ ಕೂಡ ಸೆಟ್ ಆಗ್ತಾ ಬರ್ತಾಯಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಆಗಿ ನಾನು ಒಂದು ಬ್ಲಾಗ್ಸನ್ನು ಮಾಡ್ತಾಯಿರ್ತೀನಿ. ಹೆಚ್ಚಿನ ಸಪೋರ್ಟ್ ಬೇಕಾಗಿದೆ ನನಗೆ. ಅಂದರೆ ಫಸ್ಟು ನಾನು ಬ್ಲಾಗ್ಸನ್ನು ಮಾಡ್ತಾಯಿದ್ದೆ, ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ ಅದರ ಮೇಲೆ. ಸೊ ಈಗ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಫಸ್ಟ್ ಪಿ ಯು ಅಲ್ಲಿ ಅಷ್ಟೊಂದೇನು ವರ್ಕ್ ಇರೋಲ್ಲ. ಸೊ ಅದರಿಂದ ಆ ಒಂದು ಇದಕ್ಕೋಸ್ಕರ
ಟೈಮ್ ಇರುತ್ತೆ ಅಂತ ಇದಕ್ಕೋಸ್ಕರ. ಸೊ ಈಗ ಫೋನು ಎಲ್ಲ ಸಿಗ್ತಾ ಇದೆ. ಸೊ ಅದಕ್ಕಾಗಿ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ಏನೇ ಒಂದು ಕಾನ್ಸೆಪ್ಟ್ ಸಿಗಲಿ, ಏನೇ ಒಂದು ಕಂಟೆಂಟ್ ಸಿಗಲಿ, ಸೊ ಖಂಡಿತ ಅದನ್ನು ವೀಡಿಯೋ ಮಾಡಿ ಬ್ಲಾಗ್ ಮಾಡಿ ಹಾಕ್ತೀನಿ ಅಂತ ಕೇಳ್ತಿರ್ತೀನಿ. ಸೊ ಅದಕ್ಕೋಸ್ಕರ ನೀವು ಒಂದು ಏನೋ ಒಂದು ಸಪೋರ್ಟ್ ಇದ್ರೇ ಮಾತ್ರ ಇದೆಲ್ಲ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಿಮ್ಮನ್ನೇ ನಾನು ಕೇಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಏನೇ ಒಂದು ವೀಡಿಯೋ ಆಗಿರಲಿ, ಅದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟಾಗಿ ಯಾವ ರೀತಿ ಅದು ನಾನು ವೀಡಿಯೋಸ್ ಮಾಡಬೇಕು, ಏನು ನನ್ನ ಚೇಂಜ್ ಆಗಬೇಕು, ಎಲ್ಲ ಥರದ ಒಂದು ಕಮೆಂಟಲ್ಲಿ ಹಾಕಿ. ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ, ಕಮೆಂಟ್ ಬಾಕ್ಸ್ ನಿಮ್ಮದೇ. ಸೊ ಏನು ಗೊತ್ತಾ, ಅದು ನಾನು ಈಗ ಫಸ್ಟು ನಮ್ಮ ಫೋನು ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಇವಾಗ ಫೋನು ನನಗೆ ಒಂದು ಫೋನು ನೆಕ್ಸ್ಟ್ ಇವಾಗ ನಾಳೆ ಇಲ್ಲ ನಾಳಿದ್ದಲ್ಲಿ ಬರ್ತಾ ಇದೆ, ರೆಡಿ ಮಾಡಿಸ್ಕೊಟ್ಟಿದ್ದೀನಿ. ಸೊ ಅದು ಬಂದಾದಮೇಲೆ ಯಾವುದೆಲ್ಲ ಒಂದು ವೀಡಿಯೋಸ್ ಆಗಿರ್ಬೋದು, ಮಿನಿ ಬ್ಲಾಗ್ಸ್ ಆಗಿರ್ಬೋದು, ಇವಾಗ ಕಾಲೇಜ್ಗೆ ಹೋಗೋ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ವೀಡಿಯೋಸನ್ನು ಬಿಡ್ತಾ ಇದೆಲ್ಲ ಆದಮೇಲೆ ನಾವು ನಮ್ಮ ತಾತಾಜಿಗೆ ಗಿಫ್ಟ್ ಕೊಡೋಕ್ಕೆ ನೆಕ್ಸ್ಟ್ ವಾರ ಗಂಟ ಕಾಯಬೇಕಾಗಿತ್ತು. ಸೊ ಏನಾಗುತ್ತೆ ಮುಂದೆ ನೋಡಿ ನೀವೇ. ಗುಡ್ ಆಫ್ಟರ್ನೂನ್ ಗೈಸ್. ಇದು ಆನಿವರ್ಸರಿ ಆಗಿ ಒಂದು ವಾರ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇರೋದು. ಸೊ ಆನಿವರ್ಸರಿ ಬ್ಲಾಗಲ್ಲೇ ಅಪ್ಲೋಡ್ ಮಾಡೋದು ಈ ವಿಡಿಯೋನ ಕೂಡ. ಸೊ ಈಗ ಟೈಮ್ ಬಂದು 2:20. ಸೊ 2:20 ಟೈಮ್ ಇವಾಗ. ಸೊ ಈಗ ನಮ್ಮ ತಾತನಿಗೆ ಮತ್ತು ನಮ್ಮ ಅಜ್ಜಿಗೆ ಗಿಫ್ಟೇ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಗಿಫ್ಟ್ ಕೊಡೋಕ್ಕೆ ಇವಾಗ ಹೋಗಬೇಕು. ಸೊ ಆದರೆ ಏನು ಗೊತ್ತಾ ಅಂದರೆ ನಮ್ಮ ಅಜ್ಜಿಗೆ ಕೊಟ್ಟಾಯಿತು ಕರೆಕ್ಟು. ನಾನು ಬೆಳಗ್ಗೆ ತಾನೇ ಕೊಟ್ಟೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಅಜ್ಜಿಗೆ ಕೊಟ್ಟಾಯಿತು. ಇವಾಗ ನಮ್ಮ ತಾತಗೆ ಅಷ್ಟೇ ಕೊಡಬೇಕು. ಸೊ ನಮ್ಮ ತಾತಗೆ ಏನು ತೊಗೊಂಡಿದ್ದೀರಿ ಅಂತ ನಿಮಗೆ ಕೂಡ ಗೊತ್ತಿಲ್ಲ ಇಲ್ಲ, ಬಟ್ ಏನು ಅಂತ ಗೊತ್ತು. ಆದರೆ ಹೋಗಿ ಕೊಡಬೇಕು. ಒಂದು ವಾರ ಆಯಿತು. ಒಂದು ವಾರ ಆದ್ರೂ ಇನ್ನೂ ಅವ್ರಿಗೆ ನಾನು ಕೊಟ್ಟೇ ಇಲ್ಲ. ಯಾಕಂದರೆ ಅವರು ಬ್ಯುಸಿಯಾಗಿದ್ದರು. ಅಂದರೆ ಅವರು ನಮ್ಮ ತಾತ ಎಲ್ಲೋ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಕೊಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದೀನಿ. ಸೊ ವೀಡಿಯೋ ಫಸ್ಟು ಅಪ್ಲೋಡ್ ಮಾಡಿದ್ದೀನಲ್ಲ, ಸೊ ಅಂದರೆ ಅಪ್ಲೋಡ್ ಆಗುತ್ತಲ್ಲ, ಅಪ್ಲೋಡ್ ಆದಾಗ ನೀವೇ ನೋಡ್ತೀರಾ ಹೇಗೆ ಸೆಲೆಬ್ರೇಷನ್ ಮಾಡಿದ್ದಂತ. ಸೊ ಅವ್ರ ಜೊತೆ ಕೇಕ್ ಕೂಡ ಕಟ್ ಮಾಡಿಲ್ಲ, ಯಾಕಂದರೆ ನಾಳಿದ್ನಲ್ಲ ರಾತ್ರಿ ಕಟ್ ಮಾಡಬೇಕು ಕೇಕ್, ಬೆಳಗ್ಗೆ ಕಟ್ ಮಾಡಿದ್ದು. ಸೊ ಈಗ ಟೈಮ್ ಟು ಗಿವ್ ಅ ಗಿಫ್ಟ್ ದೆಮ್ಮಲ್ಲ ಅಂದರೆ ನಮ್ಮ ತಾತಂಗೆ ಆಲ್ರೆಡಿ ಕೊಟ್ಟಾಗಿದೆ. ಸರಿ, ನಮ್ಮ ತಾತಂಗಲ್ಲ, ನಮ್ಮ ಅಜ್ಜಿಗೆ ಏನೇನೋ ಮಾತಾಡ್ತಿದ್ದೀನಿ ನೋಡಿ. ಅಜ್ಜಿಗೆ ಬಳೆ ಕೊಟ್ಟಾಯಿತು, ಬಳೆ ದೊಡ್ಡದಾಯಿತು ಅಂತ ಹೇಳಿದ್ರು. ಸೊ ಬಳೆನ ಕೂಡ ವಾಪಸ್ಸು ನಮಗೆ ಕೊಟ್ಬಿಟ್ಟವ್ರೆ, ಅಂದರೆ ನನಗಲ್ಲ ನಮ್ಮ ಅಮ್ಮಗೆ. ಸೊ ಈಗ ಒಂದು ಗಿಫ್ಟನ್ನ ನಮ್ಮ ತಾತ ಕೊಡೋ ಗಿಫ್ಟನ್ನ ನಮ್ಮ ತಾತ ಮನೇಲೇ ಇದ್ದಾರಂತೆ. ಸೊ ಅದಕ್ಕೆ ಈಗ ಅವ್ರ ಹತ್ರ ಹೋಗಿ ಗಿಫ್ಟನ್ನು ಕೊಟ್ಟು ನಾಳೆ ಅಂತಾರೆ. ಒಂದು ವಾರ ಆಯಿತು. ಅದು ಡೆಫಿನೆಟ್ಲಿ ಅಂದರೆ ಈಸಿ ಇದ್ರು ತಾನೆ, ಇಲ್ಲಾಂದರೆ ನಾನು ಪಕ್ಕ ಕೊಡ್ತಾಯಿದ್ದೆ. ಸೊ ಬಳೆ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ರು. ಸೊ ಆ್ಯಕ್ಚುಲಿ ನೋಡಿ ಇಲ್ಲೇ ಇದೆ ಬಳೆ, ಅದು ದಿಸ್ತ ಬಳೆ ಎತ್ತಿ ಜೋಡಿಸ್ಬಿಟ್ಟವ್ರು ನಮ್ಮಮ್ಮ. ಇರೋ ಒಂದ್ಸಲಿ ಕೇಳ್ಬೇಡ ನಮ್ಮ ಅಮ್ಮಗೆ. ಮಾ ಅಮ್ಮ ಕೊಟ್ಟಿದ್ದೆ ಬಳೆನಾ? ಇದೇನಾ ಬಳೆ? ಎಸ್, ಅದೇ ಅಂತೆ. ಸೊ ಈಗ ಇದು ನೋಡಿ, ಇದು ಕೊಟ್ಟಿತ್ತು ಅಂದರೆ ಇದು ಜಾಸ್ತಿ ದೊಡ್ಡದಾಯ್ತಂತೆ ಇದು ಅವ್ರಿಗೆ. ಸೊ ಅದಕ್ಕೆ ನೆಕ್ಸ್ಟು ಇನ್ನೊಂದ್ಸಲಿ ಯಾವಾಗನ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಿ ಆಲ್ರೆಡಿ ಇಲ್ಲಿ ಜೋಡಿಸ್ಬಿಟ್ಟಿರ್ತಾರೆ ನಮ್ಮ ಹೊಡೆದೋಯ್ತು ಒಂದು ಬಳೆ. ಇಕ್ಕಕ್ಕೆ ಹೋಗಿ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆ, ಇನ್ನೊಂದು ಕೈಯಲ್ಲಿ ಹೊಡೆದಾಗ್ತೆ ಶರ್ಟ್. ಸೊ ಪರವಾಗಿಲ್ಲ ಬಿಡಿ, ಅದು ಒಂದೇ ತಾನೇ ಹೊಡೆದಾಗಿದ್ದ. ಇದನ್ನ ಬೇಕು ನೋಡಿ. ಈಗ ಒಂದು ಚಿಕ್ಕ ಟ್ರಾನ್ಸಾಕ್ಷನ್ ಕೊಡ್ತೀವಿ ನೋಡಿ, ಇದನ್ನು ಹಂಗೆ ಇಕ್ಕೋಕ್ಕಾಗಲ್ಲ. ಎಸ್, ಈಗ ಅದ್ರ ಮೇಲೆ ಕಾಯ್ತು. ಸೊ ಈಗ ನಮ್ಮ ತಾತಾಗ ಕೊಡಬೇಕಾಗಿದ್ದಂಥ ಗಿಫ್ಟನ್ನು ತೊಗೊಳ್ಳೋಣ. ಸರಿ, ಅದು ಕೂಡ ನೋಡಿ ಇಲ್ಲೊಂದು ಚಿಕ್ಕ ಹೊಡಿತೀನಿ, ಹಿಂಗೆ ಬರುತ್ತೆ ನೋಡಿ. ಎಸ್ ಗ್ಯಾಸ್, ಇದೆ ಒಂದು ಗಿಫ್ಟ್ ಬಂತು. ಸೊ ಇದು ಏನಂತ ಅಫ್ಕೋರ್ಸ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಹೆಂಗೆ ಗೊತ್ತಾ, ನಮ್ಮ ಅಪ್ಪಗೆ ಆಲ್ರೆಡಿ ಕೊಟ್ಟಿದ್ದನಲ್ಲ, ಸೇಮ್ ಗಿಫ್ಟೇ. ಇದು ಕೂಡ ಸೇಮ್ ಡಿಸೈನ್, ಸೇಮ್ ಕಲರ್, ಸೈಜ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ನಮ್ಮ ಅಪ್ಪ ಸ್ವಲ್ಪ ಉದ್ದ ಇದ್ದಾರೆ, ನಮ್ಮ ತಾತ ಸ್ವಲ್ಪ ಕುಳ್ಳಕ್ಕಿದ್ದಾರೆ. ಸೊ ಅದಕ್ಕೆ ಮಾಡಿ ಗಿಫ್ಟ್ ರೆಡಿ. ನಮ್ಮ ತಂಗಿ ಎಲ್ಲೋದ್ರೂ ರೆಡಿ ಆಗ್ತಾಳೆ, ಎಲ್ಲೋದ್ರೂ ರೆಡಿ. ಸೊ ಈಗ ನಾನು ಹೀಗೆ ಹೋಗಲ್ಲ, ಸ್ವಲ್ಪ ಅಷ್ಟೇ ನೋಡ್ಕೊಂಬರ್ಬೇಕು. ಸೊ ಅದಕ್ಕೆ ಈಗ ಒಂದ್ಸಲಿ ಅಂದರೆ ನೋಡ್ಕೊಂಬರ್ತೀನಿ, ಮಕ್ಕಳು ಕಲ್ತ್ಕೊಂಡು ಸಣ್ಣದೊಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ ನೋಡಿ. ಈಗ ಸಣ್ಣದೊಂದು ಟ್ರಾನ್ಸಾಕ್ಷನ್. ಸೊ ಈಗ ನಮ್ಮ ತಂಗಿ ರೆಡಿ ಆಗಿದ್ಲು. ಸೊ ಈಗ ಹೋಗ್ಬೇಕು. ಏನು ತಾಲೇನೋ
ಇದನ್ನ ಕವರಲ್ಲಿ ಹಾಕೋ ಅಂತ ಹೇಳಿದ್ರೆ ಅವ್ಳು ಯಾವುದೋ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಯ್ತಾಳಂತೆ. ಗೊತ್ತಾಗುತ್ತೆ ತಾನೇ? ಗೊತ್ತಾಗುತ್ತೆ ನಿಮ್ಮ ಹಿಂಗೆ ಇಟ್ಕೊಂಡೋದ್ರೆ ಅದ್ರೊಳಗೆ ಇಟ್ಬಿಟ್ಟು ಇಟ್ಕೊಂಡು ಹೋಯ್ತಾಳಂತೆ. ಗೊತ್ತಾಗುತ್ತೆ ತಾನೇ? ಅಲ್ಲ ಕವರಾಗ ಅದ್ರ ಎತ್ಕೊಂಡೋದ್ರೆ ಏನೋ ಎತ್ಕೊಂಡ್ಬಂದು ಇವಾಗ ಏನೋ ಎತ್ಕೊಂಡ್ಬಂದ್ರೆ ಅಂದರೆ ಏನಿಲ್ಲ ತಗೊಂಡ್ಬಂದ್ವಿ ಅನ್ನೋದಷ್ಟೇ. ಏನಂಗೆ ನಂಬಿಡ್ತಾರೆ ನಿನ್ನ ಹಂಗೆ ಒಂಥರ ಡಿಫ್ರೆಂಟ್ ನನ್ನ ಕೂದಲು ಹಿಂಗಾಗ್ಬಿಟ್ಟಿದ್ರೆ ನನ್ನ ಕೂದಲು ನಿಲ್ಲೋದೇ ಇಲ್ಲ ನೀಟಾಗ. ಹಿಂಗೆ ನೋಡ್ತೀನಿ ಸ್ವಲ್ಪ ಹೊತ್ತು, ಆಮೇಲೆ ತಿರ್ಗಾ ಹೋಗ್ಬಿಟ್ಟು ಬೇರೆ ಥರ ನೋಡ್ಬಿಟ್ಟು ನೋಡ್ಕೊಬಿಟ್ಟಿದ್ರೆ ಅಲ್ಲಿ ಹೋಗೋಷ್ಟು ಕೂದಲು ನನಗೆ ಇರೋದೇ ಇಲ್ಲ. ಈಗ ಕೂದಲು ತುಂಬ ಸ್ಮೂತ್ ಕೂದಲು ಸ್ಮೂತಾಗಿದೆ ನನ್ನ ಕೂದಲು ನೋಡಿ. ಕವರಲ್ಲಿ ಎತ್ಕೊಂಡು ಈ ಥರ ಕವರ್ ಎತ್ಕೊಂಡ್ರೆ ಚೆನ್ನಾಗಿದೆ. ಕವರಾಗಿ ಎತ್ಕೊಂಡೋಗ್ಬೇಕು. ಹೋಯ್ತಾಳೆ ಅಂತೆ. ಓಹೋ ಜಲ್ದಿ ಬರೋ ಎತ್ಕೊಂಡು ಹೋಯ್ತಾಳೆ. ಸೊ ನಾವು ನೇರಳೆ ಏನೈತೆ ಇಲ್ಲಿ? ಯಾರು ನೇರಳೆ ಹಣ್ಣು ಕೊಟ್ಟಿದ್ದು? ನಮ್ಮ ಫ್ರೆಂಡ್. ನೇರಳೆ ಹಣ್ಣು ತಿಂದು ಎಷ್ಟು ದಿನ ಆಯಿತು? ಸಖತ್ ದಿವಸ ಆಯ್ತು, ಜಾಸ್ತಿ ದಿನ ಆಯ್ತು ನೇರಳೆ ಹಣ್ಣೆಲ್ಲ ತಿಂದು. ನೇರಳೆ ತಿಂದಾದ್ರೆ ಬಾಯೆಲ್ಲ ಒಂಥರ ಪಿಂಕ್ ಆಗಿಬಿಡುತ್ತೆ. ಏನು ಕಲರ್ ಇದೆಯೋ ಅದು ಆ ಕಲರ್ ಥರನೇ ಪಿಂಕ್ ಆಗಿಬಿಡುತ್ತೆ. ಹುಳಿ ಆಗುತ್ತಪ್ಪ ಬಾಯೆಲ್ಲ. ಬಾಯೆಲ್ಲ ತರಿನೂ ಆಗುತ್ತೆ. ಬಾಯ್ ನೋಡಿ ಅಷ್ಟೊಂದು ಕಲರ್ ಆಗಿಲ್ಲ, ಯಾಕಂದ್ರೆ ಅವಾಗ ಕಲರ್ ಆಗ್ತಿತ್ತು, ಇವಾಗೆಲ್ಲ ಕಲರ್ ಎಲ್ಲ ಆಗೋದಿಲ್ಲ. ಅಂಡ್ ದೆನ್ ಇವಾಗ ನೆಕ್ಸ್ಟು ನಮ್ಮ ತಾತ ಗಾಡಿ ತಗೊಂಡು ಯಾರು ಕುಚ್ಚಿ ಯಾರು ಇಲ್ಲ ಹೋಗ್ತೀವಾಗ. ಸೊ ಇನ್ನೊಂದು ಅಕ್ಕಿ ಕೊಡ್ತಾವ್ರಂತೆ ಸೊ ಡಿಪೋದಲ್ಲಿ. ಸೊ ಅದನ್ನು ಕೂಡ ತೊಗೊಂಬರ್ಬೇಕು. ಸೊ ಅದಕ್ಕೆ ನಮ್ಮಮ್ಮ ಅವ್ರ ಫ್ರೆಂಡ್ ಅವರ ಮಗ ಅಲ್ಲಿದ್ದಾರಂತೆ. ಸೊ ಅವ್ರು ಫೋನ್ ಮಾಡಿದ್ರೆ ಅವರು ಹೋಗ್ಬೇಕು. ಇವಾಗ ನಮ್ಮ ತಾತ ಮನೆಗೆ ಹೋಗ್ತೀನಿ, ಹೋಗ್ಬಿಟ್ಟು ಅವ್ರ ಗಿಫ್ಟನ್ನು ಪ್ರೆಸೆಂಟ್ ಮಾಡಿಬಿಟ್ಟು ಸೊ ಈಗ ನಮ್ಮ ತಾತ ಗಾಡಿ ತೊಗೊಂಡು ಹೋಗ್ಬಿಟ್ಟು ಸೊ ಇವಾಗ ನಮ್ಮ ಮನೆ ಬೀಗ ಹಾಕ್ಬೇಕು. ಯಾಕಂದರೆ ನಮ್ಮ ಸ್ನಾನ ಇದು 2 ಕೈಯಲ್ಲಿ ಹಾಕುತ್ತೆ, 1 ಕೈಯಲ್ಲಿ ಹಾಕೋಕ್ಕಾಗಲ್ಲ. ಎಲ್ಲಿ ಕೂತು ಇಲ್ಲ ಚೆನ್ನಾಗಿ ಮಾಡ್ಕೊಂಡು ನಮ್ಮ ಅಮ್ಮ ಗುರುಸಾಕ್ತಾರೆ. ಏನು ಗಾಳಿ ಸಿಕ್ಕಾಪಟ್ಟಿದ್ದೀವಿ. ಸೊ ಈಗ ನಮ್ಮ ತಾತ ಮನೆಗೆ ಹೋಗ್ತಾ ಇದ್ದೀವಿ. ಗಿಫ್ಟನ್ನು ಪ್ರೆಸೆಂಟ್ ಮಾಡಬೇಕು ನನಗೆ. ಸೊ ಪ್ರೆಸೆಂಟ್ ಮಾಡಿದೆ ಏನೋ ಒಂಥರ ಖುಷಿ ಅವ್ರಿಗೆ. ಸೊ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದೆ, ಫುಲ್ಲು ಬ್ರೈಟ್ನೆಸ್ ಕಮ್ಮಿ ಆಗಿಬಿಡಿ. ಬ್ರೈಟ್ನೆಸ್ ಕಮ್ಮಿ ಆಗಿಬಿಟ್ಟಿತ್ತು ಇಷ್ಟೊತ್ತು, ಫುಲ್ ಬ್ಲ್ಯಾಕ್ ಕಾಣಿಸ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ, ತಿರ್ಗಾ ವಿಡಿಯೋ ಮಾಡೋದಕ್ಕೂ ಆಗಲ್ಲ. ಹಾಂ ಸೊ ಇಲ್ಲಿ ಹೋಗಿ 2-3 ದಾರಿ ಇದೆ. 2-3 ದಾರಿನೂ ಬಿಟ್ಟು ಹಿಂಗೆ ರೋಡೇ ಹೋಗ್ಬೇಕು, ಯಾಕಂದರೆ ಬೇರೆಯವ್ರ ಮನೆ ಮುಂದೆ ಎಲ್ಲ ಹೋಗ್ಬಾರ್ದು. ಅಷ್ಟೊಂದು ದೂರ ಇಲ್ಲಿ ಪಕ್ಕದ ರೋಡೆ. ರೋಡಲ್ಲಿ ಎಷ್ಟು ಜನ 15 ನಿಮಿಷದಲ್ಲಿ ಹೋಗ್ಬಿಡ್ತೀವಿ. 5-10 ನಿಮಿಷ ಸಾಕು ನಾವು ಆ ಕಡೆಯಿಂದ ಈ ಕಡೆ ಬರೋದು. ಅಷ್ಟು ಬೇಡ, ಒಂದು 2 ನಿಮಿಷ ಆಗುತ್ತೆ ನಾವು. ಸೊ ಅಲ್ಲಿಂದ ಇಲ್ಲಿಗೆ ಬರೋದು 2 ಮಿನಿಟ್ಸ್ ಸಾಕಷ್ಟೇ. 2 ಮಿನಿಟ್ಸಲ್ಲಿ ನಾವು ಈ ಕಡೆ ಬರೋದು. ಸೊ ಅಷ್ಟೇ ನೋಡಿ, ಅಲ್ಲಿ ನಿಂತು ಮನೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಷ್ಟೇ. ಈಗ ಹೋಗ್ಬಿಟ್ಟು ಗಾಳಿ ಮಾತ್ರ ಸರಿಯಾಗಿ ಗಾಳಿ ಇದೆ, ಗಾಳಿ ಸರಿಯಾಗಿ ಮನೆ ಮೇಲೆ ಕಾರ್ ನಿಂತ್ಬಿಟ್ಟಿದೆ. ಸೊ ಕಾರ್ ನಮ್ಮದಲ್ಲ, ರೊಬ್ಬರುತ್ತೆ. ವೆರಿ ರಿಚ್ ನಮ್ಮ ಅಜ್ಜಿಗೆ ಇದು ಮಾಡಿಬಿಟ್ರು. ನಮ್ಮ ಅಜ್ಜಿ ಹೇಳ್ಬಿಟ್ರು ಸರ್ಪ್ರೈಸ್ ಆಗಿರ್ಬೇಕು. ಸ್ವಲ್ಪ ತಗೊಂಬೋಗಿ. ಏನಿಲ್ಲ
ವಾಳಿಟ್ಕೊಂಡ್ಬಿಟ್ಟಾರಲ್ಲಮ್ಮ ಓಪನ್ ಮಾಡು ವಯಸ್ಸಾದ ಕಾಲಿಗೆ ಹಾಕೋಬೇಕು ಇಲ್ಲ ಬಂದಿಲ್ಲ ಬುಕ್ ಮಾಡಿದ್ನಾ ಹೇಳಿ ನಾನು ಸೇಮು ಅಪ್ಪ ಕರೆಕ್ಟ್ ತಗೊಂಬಂದಿದ್ದಲ್ಲ ಅದೇ ಥರ ಸೇಮ್ ಇದು ಹಾಂ ಶೇರ್ಸ್ ತಗೊಂಬಂದಿರೋದು ಸೇಮ್ ಎರಡೂ ಒಂದೇ ಥರ ತಗೊಂಬಂದಿರೋದು ಮೇಲೆ ಇರ್ತಾವೆ ಇಲ್ಲ ಆಫರ್ ಆಗಿ ತಂದಿರೋದು ಆನಿಕಲ್ಲಾಗ ಓ ಅಲ್ಲಿ ಹ್ಞೂ ನೀನು ಅದೇ ಹಾಕೊಂಡಂಗಿಲ್ಲ ಪಪ್ಪ ಹಾಕೊಂಡ್ಬೇಕು ಕರೆಕ್ಟಾಗೈತಲ್ಲ ಸೈಜು ಎಲ್ಕನ ಹಾಕು ಒಂದ್ಸಲಿ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಟೆಕ್ನಾಲಜಿ ಮತ್ತೆ ಈ ಅದೇ ಕಲಿಬೇಕು ಜೀವನದಾಗ ಉಮ್ಮಂತ ಕಲಿಬಾರ್ದು ಇಲ್ಲ ಅಮ್ಮ ಅಪ್ಪ ಇಲ್ಲಿ ನೋಡಿ ಯಾರ ಹಿಡಿಯ ಅಪ್ಪಿ ಫೋಟೋ ಫೋನ್ ಕರೆಕ್ಟಾಗಿ ಬರುತ್ತೆ ಬೆಳ್ಳ ಕಳಿಸಿದ್ದು ಸೊ ಕಂಪ್ಲೀಟಾಗಿ ನಾವು ಆನಿವರ್ಸರಿ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋ. ಅಲ್ಲಿಗೊಂಡು ಕಾಯ್ತಾರಿ ಅಂತ ಹೇಳ್ತಾ ನಮಸ್ಕಾರ.